ಆಸ್ತಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು, ಮನೆ ಕಟ್ಟಬೇಕು ಅಥವಾ ಒಬ್ಬರ ಹೆಸರಿನಿಂದ ಮತ್ತೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಬೇಕು ಅಂತ ಅಂದ್ಕೂಡ್ಲೆ ನೆನಪಿಗೆ ಬರೋದು ಖಾತಾ. ಸದ್ಯ ಸರ್ಕಾರ ಬಿಬಿಎಂಪಿ ಮಹತ್ವದ ನಿರ್ಧಾರಗಳಿಂದ ಎ ಖಾತಾ ಹಾಗೂ ಬಿ ಖಾತಾ ಜೊತೆಗೆ ಇ ಖಾತಾ ಎಂಬಂತಹ ಹೆಸರುಗಳು ಸದ್ಯ ಚಾಲ್ತಿಯಲ್ಲಿವೆ. ಸದ್ಯ ಸರ್ಕಾರ ಕೂಡ ಇ ಖಾತಾ ಮಾಡುವಂತಹ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ಕೈಗೊಂಡಿದೆ. ಅಲ್ಲದೆ ಬೆಂಗಳೂರಿನಲ್ಲಿ ಬಿ ಖಾತಾಗಳನ್ನ ಎ ಖಾತಾಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಹಾಗಿದ್ರೆ ಈ ಎ ಖಾತಾ, ಬಿ ಖಾತಾ ಮತ್ತು ಇ ಖಾತಾ ಅಂದ್ರೆ ಏನು, ಇದರ ಉಪಯೋಗ ಏನು ಅಂತ ಹೇಳ್ತೀವಿ ಕೇಳಿ. ಈ ಖಾತಾದಲ್ಲಿ ಎ ಖಾತಾ ಅಂತ ಹೇಳಿದ್ರೆ ಆಸ್ತಿಯ ಕಾನೂನುಬದ್ಧ ದಾಖಲೆಯ ಪತ್ರ. ಆಸ್ತಿ ಎಲ್ಲಾ ಸರ್ಕಾರಿ ನಿಯಮಗಳನ್ನ ಪಾಲಿಸಿ ನೋಂದಣಿ ಮಾಡಲಾಗಿರುತ್ತೆ. ಇನ್ನು ಕಾನೂನುಬದ್ಧ ಆಸ್ತಿ ಅಂತಲೂ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಈ ಖಾತಾವನ್ನ ಬಿಬಿಎಂಪಿ ಅಥವಾ ಸ್ಥಳೀಯ ಆಡಳಿತ ಸಂಸ್ಥೆಗಳು ನೀಡುತ್ತವೆ. ಇನ್ನು ಈ ಎ ಖಾತಾ ಇದ್ರೆ ವ್ಯಾಪಾರ ಪರವಾನಗಿ ಪಡ್ಕೊಳ್ಬಹುದು. ಹಾಗೆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೂಡ ಸುಲಭವಾಗಿ ಸಿಗುತ್ತೆ. ಇನ್ನು ಬ್ಯಾಂಕ್ ಸಾಲ ಕೂಡ ಸುಲಭವಾಗಿ ಸಿಗುತ್ತೆ. ಜೊತೆಗೆ ಆಸ್ತಿಯನ್ನ ಕೂಡ ಖರೀದಿಸುವವರು ಯಾವುದೇ ಅನುಮಾನವಿಲ್ಲದೆ ಖರೀದಿ ಮಾಡಬಹುದು. ಜೊತೆಗೆ ಮಾಲೀಕರು ಕೂಡ ಆಸ್ತಿ ತೆರಿಗೆಯನ್ನ ಸರಿಯಾಗಿ ಪಾವತಿಸುತ್ತಿದ್ದಾರೆ ಎಂಬಂತಹದನ್ನ ಕೂಡ ಇದು ಖಚಿತಪಡಿಸುತ್ತೆ. ಅಲ್ಲದೆ ಆಸ್ತಿ ಮಾರಾಟ ಮಾಡುವಾಗಲೂ ಕೂಡ ವರ್ಗಾವಣೆಗೆ ಯಾವುದೇ ತೊಡಕುಗಳು ಆಗೋದಿಲ್ಲ. ಇನ್ನು ಬಿ ಖಾತಾ ಅಂದ್ರೆ ಏನು ಅಂತ ನೋಡೋದಾದ್ರೆ ಆಸ್ತಿ ಕಾನೂನು ಬಾಹಿರವಾಗಿರುತ್ತೆ. ನಿಯಮಗಳ ಉಲ್ಲಂಘನೆಯನ್ನ ಮಾಡಿ ಸರ್ಕಾರದಿಂದ ಪೂರ್ಣ ಪ್ರಮಾಣವಲ್ಲದ ಅರೆ ಅನುಮತಿ ಪಡ್ಕೊಂಡಿರತಕ್ಕಂಥ ಆಸ್ತಿ ಆಗಿರುತ್ತೆ. ಅನಧಿಕೃತ ವಿನ್ಯಾಸ ಹಾಗೆ ಪೂರ್ಣಗೊಳ್ಳದಂತಹ ಕಟ್ಟಡ ಮತ್ತು ನಿಯಮ ಬಾಹಿರ ನಿರ್ಮಾಣವೂ ಕೂಡ ಆಗಿರಬಹುದು. ಇನ್ನು ಈ ಬಿ ಖಾತಾದಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿರುತ್ತೆ. ಅದರಲ್ಲಿ ಈ ಬಿ ಖಾತಾ ಹೊಂದಿರುವವರಿಗೆ ಸರ್ಕಾರಿ ಪರವಾನಗಿ ಇರೋದಿಲ್ಲ. ಇನ್ನು ಮನೆ ಕಟ್ಟಿಸಲು ಬ್ಯಾಂಕ್ ಸಾಲ ಸಿಗೋದು ಕೂಡ ಕಷ್ಟ. ಇನ್ನು ಆಸ್ತಿಯನ್ನ ಮಾರಾಟ ಮಾಡಲು ಅಥವಾ ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ. ಇನ್ನು 2014ರಲ್ಲಿ ಹೈಕೋರ್ಟ್ ಬಿ ಖಾತಾ ಆಸ್ತಿಗಳನ್ನ ಅಮಾನ್ಯ ಅಂತ ಕೂಡ ಹೇಳಿದೆ. ಹೀಗಾಗಿ ಬಿ ಖಾತಾ ಹೊಂದಿರುವವರು ಕಾನೂನು ತೊಡಕುಗಳನ್ನ ಎದುರಿಸಬೇಕಾಗತ್ತೆ. ಇನ್ನು ಮೂರನೇದಾಗಿ ಈ ಖಾತಾ ಅಂದ್ರೆ ಏನು ಅಂತ ನೋಡೋದಾದ್ರೆ ಇದು ಆಸ್ತಿ ಮಾಲೀಕತ್ವ ತೆರಿಗೆ ಪಾವತಿ ಮತ್ತು ದಾಖಲೆಗಳನ್ನ ಆನ್ಲೈನ್ ನಲ್ಲಿ ನಿರ್ವಹಿಸಲು ಸಹಾಯ ಮಾಡುತ್ತೆ. ಸದ್ಯ ಸರ್ಕಾರ ಇದನ್ನ ಕಡ್ಡಾಯಗೊಳಿಸಿದೆ. ಇದು ಆಸ್ತಿ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒಂದು ದೊಡ್ಡ ಹೆಜ್ಜೆ ಆಗ್ತಾ ಇದೆ.